ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್, ಲೆಟ್ಸ್ ಟೇಕ್ ಎ ಲುಕ್. ಓಕೆ, ಮಧ್ಯಾಹ್ನದ ಬಳಿಕ ಗುಡುಗು ಸಹಿತ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಮತ್ತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ, ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ, ಕೋಲಾರದಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೋಗಿ ಮತದಾನವನ್ನ ಮಾಡಿ. ಆಮೇಲೆ ಮಳೆ ಬಂತು, ನನಗೆ ಹೋಗಕ್ಕಾಗ್ಲಿಲ್ಲ, ನೀರ್ ನಿಂತು ನನಗೆ ಓಡಾಡಕ್ಕಾಗ್ಲಿಲ್ಲ, ಕಾರ್ ಕೆಟ್ಟ ಹೋಯ್ತು, ಮಳೆ ಬಂದು ಏನಾಯ್ತು, ಇವೆಲ್ಲ ಕಥೆಗಳು ಬೇಡ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೋಗಿ ಓಟನ್ನ ಮಾಡಿ. ಮಧ್ಯಾಹ್ನ ಮಳೆ ಬಂದ ನಂತರ ನಿಮಗೂ ಕಷ್ಟನೇ, ಓಡಾಡಕ್ಕಾಗಲ್ಲ. ಸೊ ಈಗ ಹೋಗಿ ಬಂದ್ಬಿಟ್ರೆ ಸಂಜೆ ಆರಾಮ್ ಮಳೆ ಆಗ್ತಾ ಇದ್ರೆ ಒಂದು ಕಪ್ ಕಾಫಿ ಕುಡಿತಾ ಟಿವಿ ನೋಡ್ಕೊಂಡು ಎಷ್ಟೆಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಯ್ತು, ಪಬ್ಲಿಕ್ ಟಿವಿ ಆನ್ ಮಾಡ್ಬಿಟ್ರೆ ನಿಮ್ಗೆಲ್ಲ ಸ್ಕ್ರೀನಲ್ಲಿ ಗೊತ್ತಾಗ್ತಾ ಇರುತ್ತೆ ಏನೇನು ಕತೆ ಅಂತ ಹೇಳಿ. ಸೊ ನೀವು ಈಗ ಓಟ್ ಮಾಡಿ ಬಂದ್ರೆ ಸಂಜೆವರೆಗೂ ನಿಮ್ಗೆ ಒಂದಿಷ್ಟು ಪಿಕ್ಚರ್ ಸಿಗಕ್ಕೆ ಶುರು ಆಗ್ಬಿಡುತ್ತೆ. ಸಂಜೆ ನೀವು ಓಟ್ ಮಾಡಕ್ ಹೋಗ್ಬಿಟ್ರೆ ಮಳೆನೂ ತೊಂದರೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗಕ್ಕೂ ಆಗಲ್ಲ, ರಾತ್ರಿವರೆಗೂ ಕಾಯ್ಕೊಂಡು ಕೊಡ್ಬೇಕು. ಸೊ ಬೆಸ್ಟ್ ಅಂದ್ರೆ ಈಗ ಹೋಗಿ ಓಟ್ ಮಾಡಿ ಸಂಜೆವರೆಗೂ ಕೂತ್ಕೊಂಡು ಆರಾಮಾಗಿ ಮಳೆ ಒಳಗೆ ಒಂದು ಬಿಸಿ ಕಾಫಿ, ಅದ್ರ ಜೊತೆ ಒಂದಿಷ್ಟು ಏನಾದ್ರು ತಿನ್ನೋದಿದ್ರೆ ಬಿಸಿ ಬಿಸಿದಾಗಿ ತಿನ್ಕೊಳ್ಳಿ, ಆರಾಮಾಗಿ ಟಿವಿ ನೋಡಿ, ಅಷ್ಟೇ. ರಜಾ ಅಲ್ಲ, ಆರಾಮಾಗಿರುತ್ತೆ ಅಲ್ವಾ ಹರೀಶ್? ಹ್ಯಾಪಿ ವೋಟಿಂಗ್ ಡೇ ಅನ್ನೋ ಥರ ಇವತ್ತೊಂದು ದಿನ ಇರಬೇಕು. ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ, ಜೊತೆಗೆ ನಮ್ಮ ಹೆಮ್ಮೆ ಕೂಡ ಹೌದು. ಅಫ್ಕೋರ್ಸ್ ಶೇಷಣ್ಣ ಕೂಡ ನಮ್ಮ ಚಾನಲ್ ಬಂದಿದ್ದಾರೆ. ಶೇಷಣ್ಣ, ಕೇರಳದ ಏನೋ ನೆನಪಿಸ್ಕೋತಾ ಇದ್ರಿ? ಕೇರಳದಲ್ಲಿ ಈ ಸಲ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಮತಗಟ್ಟೆಗಳಿಗೆ ಬರ್ತಾರೆ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಹಲವಾರು ಕಾರಣಗಳಿವೆ, ಪರವೂ ಇದೆ, ವಿರೋಧವೂ ಇದೆ. ಆದರೂ ಸಹಿತ ಈ ಬಾರಿ ಹೆಣ್ಣು ಮಕ್ಕಳು ಬರೋದಕ್ಕೆ ಬಹಳ ಅವಕಾಶಗಳು ಹೆಚ್ಚಿದೆ. ಅದರಲ್ಲಿಯೂ ಈ ಶಬರಿಮಲೆ ಏನು ವಿವಾದ ಆಯಿತು, ಅದಾದ ಮೇಲೆ ಹೆಣ್ಮಕ್ಳಿಗೆ ಒಂಥರ ರೋಷ್ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಹೊರಗೆ ಬರದೇ ಇದ್ದಂತಹ ಏನು ಹೆಣ್ಮಕ್ಳು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮೊದಲಿಂದಲೂ ವೋಟಿಂಗ್ ಪರ್ಸೆಂಟೇಜಲ್ಲಿ ಹೆಣ್ಮಕ್ಳದು ಈಕ್ವಲ್ ಕಾಣಿಸ್ತಾ ಇತ್ತು. ಈ ವರ್ಷ ಜಾಸ್ತಿ ಆಗ್ತಾ ಇದೆ. 2 ಹಂತದ ಚುನಾವಣೆ, 1 ಹಂತ ಮುಗಿದಿದೆ, ಇವತ್ತು 2ನೇ ಹಂತ ನಡೀತಾ ಇದೆ. ಅಲ್ಲಿ ಸಹಿತ ಇದೇ ರೀತಿ ಹೆಣ್ಣುಮಕ್ಕಳು, ವಿಶೇಷವಾಗಿ ಕಲ್ಕತ್ತಾ ನಗರದ ಹೆಣ್ಣುಮಕ್ಕಳು, ಕೋಲ್ಕತ್ತಾ ನಗರದ ಒಂದು ಜನಸಂಖ್ಯೆನೇ ಒಂದು ಇಡೀ ರಾಜ್ಯದ ಜನಸಂಖ್ಯೆ ಇಲ್ಲೂ ಹಂಗೆ ಕಂಡು ಬರ್ತಾ ಇದೆಯಾ? ನಮ್ಮ ರಾಜ್ಯದಲ್ಲೂ ಸಹಿತ ಅದೇ ಕಂಡು ಬರ್ತಾ ಇದೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ಬರ್ತಾ ಇರೋದು ಮತದಾನಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಶೇಷಣ್ಣ, ಸೋ ನೈಸ್ ಆಫ್ ಯು. ಇವತ್ತು ನಮ್ಮ ಸ್ಟುಡಿಯೋಗೆ ಕಡಿಮೆ ಹೊತ್ತು ನಿಮ್ಮ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕಿದ್ದು ನಮಗೆ. ಬಟ್ ಸ್ಟಿಲ್ ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ, ಮತ್ತು ನೀವು ಕೂಡ ಇನ್ಸ್ಪಿರೇಷನ್ ನಮಗೆಲ್ಲರೂ ಹಂಗೆ ನೋಡೋಕೆ, ಹಿರಿಯ ಪತ್ರಕರ್ತರಾಗಿ. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್ ಶೇಷಣ್ಣ, ಪಬ್ಲಿಕ್ ಟಿವಿ ಕಚೇರಿಗೆ ಬಂದಿದ್ದಕ್ಕೆ. ಹಿರಿಯ ಪತ್ರಕರ್ತ ಶೇಷಚಂದ್ರಿಕಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಅಫ್ಕೋರ್ಸ್ ನಾನು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀನಿ. ಬೆಳಗ್ಗೆ 6 ಗಂಟೆಯಿಂದ ಕೂತಿರೋದ್ರಿಂದ ಒಂದು ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಹೋಗಿ ಬರ್ಬೇಕು ನಾನು ಕೂಡ ವೋಟ್ ಮಾಡೋದಕ್ಕೆ. ನೀವು ನೋಡ್ತಿರುವಂಥ ಬೆಳವಣಿಗೆ, ಡಿ ಕೆ ಶಿವಕುಮಾರ್ ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ಕ್ಷಣ ವೋಟ್ ಮಾಡೋದಕ್ಕೆ ಮತಗಟ್ಟೆಗೆ ಬಂದಿದ್ದಾರೆ. ಲೈವ್ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಾ. ಇಲ್ಲ, ನಾನು ಏನು ಹೇಳೋಕ್ಕೆ ಅವಕಾಶ ಇಲ್ಲ ಇವತ್ತು. ಯಾಕೆಂದರೆ ನಮ್ಮ ಕರ್ತವ್ಯ ಏನು ಅಂದರೆ ನಾವು ಹೋಗಿ ಶಾಂತವಾಗಿ ಅಲ್ಲಿ ನಾವು ವೋಟ್ ಹಾಕಬೇಕು. ಇನ್ಯಾವ ವಿಚಾರನೂ ಮಾತಾಡಬಾರ್ದು, ಯಾವ ಇಶ್ಯೂ ವಿಚಾರವಾಗಲಿ, ಯಾವ ಪಾರ್ಟಿ ವಿಚಾರವಾಗಲಿ ನಾವು ಮಾತಾಡಬಾರ್ದು. ಯಾಕೆಂದರೆ ಎಲೆಕ್ಷನ್ ಕಮಿಷನ್ನು ಡಿಸೈಡ್ ಮಾಡಿದೆ, ನಾವು ವೋಟಿಂಗ್ಗೆ 48 ಗಂಟೆ ಗಲಭೆ ಮಾಡಬಾರ್ದು. ಆದ್ದರಿಂದ ನಮ್ಮ ಕರ್ತವ್ಯ ಏನಂದರೆ ನಾವು ಹೋಗಿ ಅಲ್ಲಿ ವೋಟ್ ಮಾಡಬೇಕು. ಅದನ್ನು ನಾವು ಮಾಡಿದ್ದೀವಿ. ನೋಡಿದಾಗೆ ಬೇಕಾದಷ್ಟು ಜನ, ನಾನು ಬಹಳ ಯುವತಿಯರನ್ನು ನೋಡಿದೆ ನಾನಲ್ಲಿ. ಅದು ನಾನು ನೋಡಿದಾಗೆ ಸಾಕಷ್ಟು ಜನ ಇದ್ದರು. ಆದರೆ ಅದು ಎಷ್ಟು ಟೋಟಲ್ ಪರ್ಸೆಂಟೇಜ್ ಅದು ನನಗೆ ಹೇಳೋದು ಕಷ್ಟ.
ಭಾರತದ ಎಲ್ಲ ಪ್ರಜೆಗಳಿಗೆ ನನ್ನ ಒಂದು ವಿನಂತಿ, ಇದು ಪ್ರಜಾಪ್ರಭುತ್ವದ ಹಬ್ಬ. ದಯವಿಟ್ಟು ನಿಮ್ಮ ಮತವನ್ನು ಚಲಾಯಿಸಿ, ನಿಮ್ಮ ನಾಯಕರನ್ನು ನೀವು ಆಯ್ಕೆ ಮಾಡಿ ಪ್ರಜಾಪ್ರಭುತ್ವಕ್ಕೆ ಮಹತ್ವವನ್ನು ಕೊಡಿ. ಇವತ್ತು ರಜೆ ಅಂತ ಅಂದ್ಕೊಂಡು ಮನೆಯಲ್ಲಿ ಕೂತ್ಕೋಬೇಡಿ. ಇದು ನಿಮ್ಮ ಕರ್ತವ್ಯ, ಇದು ಆದೇಶ, ಇದು ಕಳಕಳಿಯ ಭಿನ್ನಹ ಮತ್ತು ಇದು ಒಂದು ರಾಷ್ಟ್ರವನ್ನು ಕಟ್ಟುವ ಒಂದು ಬಲವಾದ ಒಂದು ಸಾಧನ ಅಂತ ಹೇಳಬಯಸ್ತೀನಿ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಸೀನಿಯರ್ ಸಿಟಿಸನ್ ಇದ್ದೀನಿ. ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಬಹುಶಃ ಎಂಡ್ ಆಫ್ ದ ಡೇ ನಿಮ್ಗೆ ಗೊತ್ತಾಗ್ಬೋದು, ಬಹುಶಃ ಮಧ್ಯಾಹ್ನ ಆದ್ಮೇಲೆ ಬರ್ತಿರ್ಬೋದು, ಏನೋ ಗೊತ್ತಿಲ್ಲ. ಇಲ್ಲಿ ಮತದಾನ ಮಾಡಿ ನಾನು ಬಂದೆ. ಈಗ ನಮ್ಮ ಕಡೆಯವರು ಮತದಾನ 160ನೇ ಬೂತ್ನಲ್ಲಿ ಮತದಾನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾವಾಗಲೂ ಮಾಡ್ತೇವೆ, ಇವತ್ತು ಮಾಡಿದ್ದೇನೆ. ಅಭ್ಯರ್ಥಿಯಾಗಿ ವಿಶೇಷವಾಗಿ ಇವತ್ತು ಲೋಕಸಭೆ ಅಭ್ಯರ್ಥಿ ಪ್ರಥಮವಾಗಿ ಅದೇ ಈ ಹಿಂದೆ ಒಂದು ಸಾರ್ತಿ ನಿಂತಿದ್ದೆ. ಇವತ್ತು ಇದು 2ನೇ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ಮತದಾನ ಮಾಡಿ. ಇಡೀ ನನ್ನ ಕುಟುಂಬ, ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಸಾಲಲ್ಲಿ ನಿಂತು ಮತದಾನ ಮಾಡಿ ಬಂದಿದ್ದೇವೆ. ಬಹಳ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಆಸಕ್ತಿಯಿಂದ ಈ ಜಿಲ್ಲೆಯ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ಇವತ್ತು ಬಹುತೇಕ ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಮಧ್ಯಾಹ್ನ ಮೇಲೆ ಮಳೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನು ಹವಾಮಾನ ಇಲಾಖೆ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಆ ಕಾರಣದಿಂದ ಈ ಜಿಲ್ಲೆಯ ಮಹಾಜನತೆ ಮಧ್ಯಾಹ್ನದ ಒಳಗನೆ ಎಲ್ಲ ಮತದಾನವನ್ನು ಮತ ಹಾಕುವಂಥ ಕೆಲಸನ ಮಾಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ವಿನಂತಿ ಮಾಡ್ತೇನೆ. ಬಹುತೇಕ ಅವ್ರ ಗಮನಕ್ಕೆ ಗೊತ್ತಿದ್ದೋ ಆಗಿದೆಯೋ ಗೊತ್ತಿಲ್ಲ. ಅದನ್ನು ನಾನು ಹೋದಂಥ ಸಂದರ್ಭದಲ್ಲಿ ವೇರಿಯೇಷನ್ ಇತ್ತು, ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟು ಮತ ಚಲಾಯಿಸುವಂಥ ಕೆಲಸ ಮಾಡಬೇಕು. ಕನ್ಸಿಡರ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ನೀವು ಬದುಕಿದ್ದೀರ ಅಂತ ಗೊತ್ತಾಗಬೇಕಾದ್ರೆ ದಯವಿಟ್ಟು ವೋಟ್ ಹಾಕಿ ಅಂತ ಅರ್ಥ ಆಯ್ತಾ? ಅದಷ್ಟು ವ್ಯಾಲ್ಯೂಬಲ್ ವೋಟ್ ಅದು. ಪ್ರತಿಯೊಬ್ಬರು ವೋಟ್ ಹಾಕ್ಲೇಬೇಕು, ಹಕ್ಕು ಚಲಾಯಿಸಲೇಬೇಕು. ನಮಗೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವು ವೋಟ್ಸ್ ಮಿಸ್ಯೂಸ್ ಆಗೋ ಸಾಧ್ಯತೆಗಳಿದೆ. ಆಮೇಲೆ ಹಂಗೆ ಹೋದರೆ ಪ್ರಯೋಜನ ಇಲ್ಲ. ಪ್ರತಿ ಸಾರಿ ವೋಟ್ ಕಡಿಮೆ ಆಗಿ, ನಾನು ಇಲ್ಲಿ ಬಂದಾಗಲೂ ಜನ ಇರಲ್ಲ. ಇಲ್ಲಿ ಬಂದಾಗಲೇ ಯಾವಲ್ಲಿ ಜನನೇ ಇರಲ್ಲ, ವೋಟ್ ಹಾಕಿ ಬರಬೇಕಲ್ಲ, ಇಷ್ಟೊತ್ತು ಫುಲ್ ಜನ ಕ್ಯೂವಲ್ಲಿ ಇರಬೇಕಲ್ಲ ಅನ್ಸುತ್ತೆ. ಬಟ್ ಇಲ್ಲ. ಬಟ್ ಎಲ್ಲರಿಗೂ ಮತ್ತೆ ಹೇಳ್ತೀನಿ, ಈಗಲೂ ಅಷ್ಟೇ, ಇನ್ನೂ ಸಮಯ ಇದೆ. ಎದ್ದೇಳಿ ವೋಟ್ ಹಾಕಿ. ನೀವು ಬಂದು ವೋಟ್ ಹಾಕಿದ್ರೆ ದೇಶ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಾನು ವೋಟ್ ಮಾಡಿದ್ದೀನಿ. ಮನೆಯಲ್ಲಿರೋ ತಾವೆಲ್ಲರೂ ಬಂದು ಮತ ಚಲಾವಣೆ ಮಾಡಿ. ಮತ ಚಲಾವಣೆ ನಮ್ಮ ಹಕ್ಕು, ನಮ್ಮ ಅಸ್ತಿತ್ವ. ನಾವು ಬದುಕಿದ್ದೀವಿ ಅಂತ ಹೇಳೋದಕ್ಕೆ ಅದೊಂದೇ ಆಧಾರ. ದಯವಿಟ್ಟು ನನ್ನೆಲ್ಲ ಮತ ಬಾಂಧವರಿಗೂ ನನ್ನ ಒಂದೇ ಒಂದು ಬೇಡಿಕೆ, ಬಂದು ಮತ ಚಲಾವಣೆ ಮಾಡಿ. ಓಕೆ, ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದಾರೆ. ಹೇಳೋ ಅವಶ್ಯಕತೆನೂ ಇಲ್ಲ, ಅದು ನಿಮ್ಮ ಹಕ್ಕು. ನೀವೇ ಸ್ವತಃ ಬಂದು ವೋಟ್ ಮಾಡಬೇಕು. ರವಿಚಂದ್ರನ್ ಅವರು ಹೇಳ್ತಾ ಇದ್ರು ಫುಲ್ ಇರಬೇಕಾಗಿತ್ತು, ಬಟ್ ಜನನೇ ಇಲ್ಲ. ಯಾಕೆ ಅಂತ ಹೇಳಿ ಕೆಲವೊಂದಿಷ್ಟು ಮತಗಟ್ಟೆಗಳಲ್ಲಿ ಜನ ಅದು ಏನು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಮನೆಯಲ್ಲಿ ಆರಾಮಾಗಿ ಇರ್ತಾರೆ, ಟಿ ವಿ ನೋಡ್ಕೊಂಡು ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಅನ್ನೋದು ನೋಡ್ತಾರೆ, ಆಮೇಲೆ ಹೋದ್ರಾಯ್ತು ಅಂತೇಳಿ. ಬಟ್ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಬಂದು ವೋಟ್ ಮಾಡಿ, ಆಮೇಲೆಲ್ಲ ಟಿವಿ ನೋಡೋ ಕೆಲಸ ಮಾಡಿ. ಫಸ್ಟ್ ವೋಟ್ ಮಾಡೋ ಕೆಲಸ ಮಾಡಿ. ಇನ್ನು ರಕ್ಷಿತಾ ಪ್ರೇಮ್, ಎಸ್, ಅವರು ಕೂಡ ವೋಟ್ ಮಾಡಕ್ ಬಂದಿರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ವಿತ್ ಪ್ರೇಮ್. ಮೊಬೈಲ್ ಇದೆಯಾ? ಮೊಬೈಲ್ ಇದೆಯಾ? ಸ್ವಿಚ್ ಆಫ್ ಮಾಡಬೇಕು. ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಪ್ರೇಮ್ ಮತ್ತು ರಕ್ಷಿತಾ ಪ್ರೇಮ್ ಈ ಕ್ಷಣ ವೋಟ್ ಹಾಕೋದಕ್ಕೆ ಅಂತ ಬಂದಿದ್ದಾರೆ. ಪರವಾಗಿಲ್ಲಪ್ಪ, ನಮ್ಮ ಪೊಲೀಸರು ಅಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಸಿಗೋದೇ ಅವ್ರು ಸಿಕ್ಕಾಗ ಅಂತ ತಗೊಳ್ತಾರೆ. ರಾಘಣ್ಣ ಮತ್ತು ಅವರ ಇಡೀ ಕುಟುಂಬ, ಅವರ 2 ಮಕ್ಕಳು ಮತ್ತು ಮಡದಿ ಸಮೇತ ವೋಟ್ ಮಾಡೋದಕ್ಕೆ ಮತದಾನಕ್ಕೆ ಮತಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ದೃಶ್ಯಾವಳಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಿನಯ್ ರಾಜ್ಕುಮಾರ್
ಈಗ ನೋಡ್ತಾ ಇದ್ದೀರಾ ತೇಜಸ್ವಿ ಸೂರ್ಯ, BK ಹರಿಪ್ರಸಾದ್, ಪ್ರತಾಪ್ ಸಿಂಹ, ವಿಜಯಶಂಕರ್ ಎಲ್ಲರೂ ಕೂಡ ಅಭ್ಯರ್ಥಿಗಳೇ ವೋಟ್ ಮಾಡೋಕ್ಕೆ ಬಂದಂಥ ಸಂದರ್ಭದ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೃಷ್ಣ ಬೈರೇಗೌಡ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ, ಇನ್ನು ಸುದೀಪ್ ನಟ, ತಾರಾ ನಟಿ, ಜೊತೆಗೆ ಮೇಲ್ಮನೆ ಸದಸ್ಯೆಯೂ ಹೌದು, ಜಗ್ಗೇಶ್ ಜೊತೆಗೆ ರಮೇಶ್ ಅರವಿಂದ್ ಅವರು, ನೆನಪಿರಲಿ ಪ್ರೇಮ್ ಮತ್ತು ಅಮೂಲ್ಯ ಚುನಾವಣೆಗೆ ಮತ ಹಾಕೋಕೆ ಬಂದಾಗ ಕಂಡಂತಹ ದೃಶ್ಯಾವಳಿಗಳು. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, ಎಲ್ಲ ಸೆಲೆಬ್ರಿಟಿಗಳು ಕೂಡ ವೋಟ್ ಹಾಕಿ ಬೆರಳು ತೋರಿಸಿ, ಕರೆಕ್ಟ್, ವೋಟ್ ಹಾಕಿ ಬೆರಳು ತೋರಿಸಿ. ರಕ್ಷಿತಾ ಪ್ರೇಮ್ ಮಾತಾಡ್ತಿದ್ದಾರೆ. ಒಂದೇ ಒಂದು ಮೆಸೇಜ್ ಇವತ್ತಿರೋದು, ವೋಟ್ ಫಾರ್ ಅ ಚೇಂಜ್. ಒಂದು ಚೇಂಜ್ ನಮ್ಮ ಸೊಸೈಟಿಯಲ್ಲಿ ಬೇಕು ಅಂದರೆ ಪ್ಲೀಸ್ ನಿಮ್ಮ ಮನೆಗಳಿಂದ ಆಚೆ ಹೋಗಿ ವೋಟ್ ಮಾಡಿ. ವೋಟ್ ಇಸ್ ಆರ್ ರೈಟ್, ಆ ಫಂಡಮೆಂಟಲ್ ರೈಟ್. ಪ್ಲೀಸ್ ಯೂಸ್ ಇಟ್ ಅಂಡ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಥ್ಯಾಂಕ್ ಯು. ಒಳ್ಳೆ ಅಭ್ಯರ್ಥಿ ಅನ್ನೋದು ಹೆಚ್ಚಾಗಿ ಏನು ಗೊತ್ತಾ, ಬೆಳಿಗ್ಗೆ ಎದ್ರೆ ಸಾಯಂಕಾಲ ಆಗಲಿ ಎಲ್ಲಾಗಲಿ ಅಂದರೆ ಹತ್ರ ಸಿಗ್ಬೇಕು. ಗೇಟಲ್ಲಿ ಹೋಗಿ ಕಾಯೋದು ಬೇಡ. ಗೇಟ್ಗೆಲ್ಲ ಹೋಗ್ಬಿಟ್ಟು ಇನ್ನೇನೋ ಲಿಫ್ಟಲ್ಲಿ ಇಳಿತಾರೆ, ಇನ್ನೇನೋ ಬರ್ತಾವ್ರೆ ಸಾಹೇಬ್ರು, ಇನ್ನೇನೋ ಸಿಗ್ತಾರೆ ಅನ್ನೋದು ಬಿಟ್ಟು ಸೊ ನೀಟಾಗಿ ಅಂದರೆ ಸ್ಪಂದಿಸಬೇಕು. ಆ ಥರ ವ್ಯಕ್ತಿಗಳು ವೋಟ್ ಹಾಕಿ. ಸೊ ಪ್ರತಿಯೊಬ್ಬನ ಹಕ್ಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸರಿ ದುಡ್ಡು ಅನ್ಸ್ಕೊಂಡಿದ್ದಾರೆ ಇಲ್ಲಿ ಬರ್ರಿ ಸರ್. ಇಲ್ಲಿ ಓಕೆ, 12 ಗಂಟೆಯ ಸಮಯ ಆಯಿತು. ಈಗಾಗಲೇ ಮತದಾನ ಆರಂಭ ಆಗಿ 5 ಗಂಟೆಗಳು ಕಳೆದಿದೆ. ಆದರೆ ವೋಟಿಂಗ್ ಪರ್ಸೆಂಟೇಜ್ ನಿರೀಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಒಂದೊಂದು ಕಡೆಯಿಂದ ನೋಡ್ಕೊಂಡು ಬರೋಣ ಹೇಗಿದೆ ಪರಿಸ್ಥಿತಿ ಅಂತ. ನೇರವಾಗಿ ತುಮಕೂರಿಗೆ ಹೋಗೋಣ. ನನ್ನ ಕೊಲೀಗ್ ಮಂಜುನಾಥ್ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ತುಮಕೂರು. ಸೊ ತುಮಕೂರಿನಲ್ಲಿ ಮತದಾನದ ಪ್ರಮಾಣ ಇಲ್ಲಿ ತನಕ ಎಷ್ಟಾಗಿದೆ? ಬಹಳ ವಿಶೇಷವಾದಂತಹ ಆಸಕ್ತಿದಾಯಕವಾದಂತಹ ವಿಚಾರ ಇವತ್ತೇನಾದ್ರು ಕಂಡು ಬಂತ ಮತಗಟ್ಟೆಗಳಲ್ಲಿ ಅಂತ? ಅರವಿಂದ್, ಇಲ್ಲಿ ತನಕ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 22% ಮತದಾನ ಆಗಿರುವಂಥದ್ದು. ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ಏನು ಮತದಾನ ಆಗಿಲ್ಲ. ಈಗ ಮಧ್ಯಾಹ್ನ 12 ಗಂಟೆ ಆಯಿತು, ಸರಿಸುಮಾರು 30 ಗಡಿ ದಾಟಬೇಕಾಗಿತ್ತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮತದಾನ ಆಗಿಲ್ಲ. ಯಾಕಂದರೆ ಬೆಳಗಿನ ಜಾವದಿಂದಲೇ ಬಿಸಿಲು ಅಷ್ಟೊಂದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಹೆಚ್ಚಿಗೆ ಮತದಾನ ಆಗಬೇಕಾಗಿತ್ತು. ಈಗ ಅಷ್ಟಾದರೂ ಕೂಡ ಕೇವಲ 22% ಮತದಾನ ಆಗಿರುವಂಥದ್ದು. ಉಳಿದಂತೆ ಏನು ಇವತ್ತು ಬೆಳಗಿನಿಂದಲೂ ಕೂಡ DCM ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತು BJP ಅಭ್ಯರ್ಥಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಮತದಾನ ಮಾಡಿರುವಂಥದ್ದು. ಉಳಿದಂತೆ ಕೆಲವೊಂದು ಕಡೆ ಇದೇನು EVM ಮಷಿನ್ನ ಕೆಲವೊಂದು ಲೋಪದೋಷಗಳನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯ ತೊಂದರೆಗಳ ಆಗಿಲ್ಲ. ಹಾಗಾಗಿ ತುಂಬಾ ಶಾಂತಿಯುತವಾಗಿ ಕೂಡ ಈಗ ಮತದಾನ ನಡೀತಾ ಇರುವಂಥದ್ದು. ಅರವಿಂದ್, ಮಂಜುನಾಥ, ತಮ್ಮ ಮಾಹಿತಿಯ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ಒಂದು ವೇಳೆ ನೀವು ಹೇಳಿದ ಪ್ರಕಾರ 22% ಅನ್ನೋದೇ ಆದರೆ ಯಾಕೆ ಇಷ್ಟು ಕಡಿಮೆ ಮತದಾನ ಅನ್ನೋದಕ್ಕೆ ಏನಾದರೂ ಕಾರಣ ಇದೆಯಾ? ಅರವಿಂದ್, ಯಾಕಂದ್ರೆ ಈಗಾಗಲೇ ಯುವ ಜನತೆ ಹೆಚ್ಚಿನದಾಗಿ ಈ ಟೈಮಲ್ಲಿ ವೋಟ್ ಮಾಡಬೇಕಾಗಿರುವಂಥದ್ದು. ಆದರೆ ಯಾವುದೇ ಪ್ರತಿಯೊಂದು ಮತಗಟ್ಟೆಗೆ ಹೋದ್ರೂ ಕೂಡ ಹಿರಿಯವರೇ ಕಾಣ್ತಾ ಇದ್ದಾರೆ ಹೊರತು ಯುವ ಜನತೆ ಕಾಣ್ತಾ ಇರುವಂಥದ್ದು ತೀರಾ ಕಡಿಮೆ ಇದೆ. ಹಾಗಾಗಿ ಇನ್ಮೇಲಿಂದ ಯುವ ಜನತೆ ಬಂದು ಏನು ವೋಟ್ ಮಾಡಿದ್ರೆ ವೋಟಿನ ಏನು ಪರ್ಸೆಂಟೇಜ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ತುಮಕೂರು ನಗರದಲ್ಲಿ ಹೆಚ್ಚಿನ ಏನು ಪರ್ಸೆಂಟೇಜ್ ಆಗ್ತಾ ಇದೆ. ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅಂದ್ರೆ ಕಡಿಮೆ ಪರ್ಸೆಂಟೇಜ್ ಮತದಾನ ಆಗ್ತಾ ಇರುವಂಥದ್ದು. ಅಂದ್ರೆ ತುಮಕೂರು ಲೋಕಸಭಾ ಆಗುತ್ತದೆ 8 ಏನು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ತುಮಕೂರು ಸಿಟಿ ಮತ್ತೆ ಮಧುಗಿರಿಯಲ್ಲಿ ಈಗಾಗಲೇ ಹೆಚ್ಚಿನ ಮತದಾನ ಆಗಿರುವಂತದ್ದು. ಉಳಿದಂತೆ ಇನ್ನೂ 6 ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಆಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಎಲ್ಲ ಅಪ್ಡೇಟ್ಸ್ಗೆ. ತುಮಕೂರಿನಲ್ಲಿ ಇಲ್ಲಿ ತನಕ ಅಂದ್ರೆ ಮಧ್ಯಾಹ್ನ 12 ಗಂಟೆಯ ತನಕ ಬಂದಿರೋ ಮಾಹಿತಿ ಪ್ರಕಾರ 22% ಮತದಾನವಾಗಿದೆ ಅಂತಕ್ಕಂಥ ಮಾಹಿತಿ. ಅದರಲ್ಲೂ ಸಿಟಿನಲ್ಲೇ ಜಾಸ್ತಿ ಆಗ್ತಾ ಇದೆ, ಗ್ರಾಮೀಣ ಭಾಗದಲ್ಲಿ ಕಡಿಮೆ ಅಂತಕ್ಕಂಥದ್ದು. ಹವಾಮಾನ ಇಲಾಖೆಯವರು ಒಂದು ಮಾಹಿತಿಯನ್ನು ಕೊಟ್ಟರು, ದಯವಿಟ್ಟು ಗಮನಿಸಿ. ಮಧ್ಯಾಹ್ನದ ಮೇಲೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ. ಹಾಗಾಗಿ ಒಂದು ಕಾರಣ ಹುಡುಕ್ತಾ ಇರ್ತಾರೆ, ಯಾಕೆ ವೋಟ್ ಮಾಡಲಿಲ್ಲ ಅಂದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಅಂತ.